ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಲೋಕಾಯುಕ್ತ ಪೊಲೀಸರಿಗೆ ನೀಡಿದ್ದ ದೂರು ನಕಲು ಮಾಡಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಎಂದು ಕೃಷ್ಣ ಸಲ್ಲಿಸಿದ್ದಾರೆ. ದೇವರಾಜ ಪರ ವಕೀಲ ದುಷ್ಯಂತ್ ದಾವೆ ಅವರು ವಾದವನ್ನು ಮಂಡಿಸ್ತಾ ಇರೋದು. ಲೋಕಾಯುಕ್ತ ಪೊಲೀಸರಿಗೆ ಕೊಟ್ಟಿದ್ದ ದೂರು ನಕಲು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ ನಕಲು ಮಾಡಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಅಂತೇಳಿ ಕೃಷ್ಣ ಸಲ್ಲಿಸಿದ್ದಾರೆ. ದುಷ್ಯಂತ್ ದಾವೆ ಅವರ ವಾದ ಇದು. ನೋಡಿ, ಒಂದಷ್ಟು ಪ್ರತಿವಾದವನ್ನು ಮಂಡಿಸ್ತಾ ಇರುವಂತಹ ದುಷ್ಯಂತ್ ದಾವೆ ಅವರು ಆರಂಭದಲ್ಲೇ ಹೇಳ್ತಾರೆ, ಈ ಒಂದು ಅರ್ಜಿಯನ್ನು ವಜಾಗೊಳಿಸೋದಕ್ಕೆ ತುಂಬ ಗ್ರೌಂಡ್ಸ್ ಇದೆ, ಆ ಪಾಯಿಂಟ್ಗಳೆಲ್ಲ ಹೇಳ್ತೀವಿ ಅಂತ ಅವರು ಒಂದೊಂದೇ ಪಾಯಿಂಟ್ಗಳನ್ನು ಹೇಳ್ತಿದ್ದಾರೆ. ನಮ್ಮ ಪ್ರತಿನಿಧಿ ದೇವಿ ಕಮಾರ್ ಮಾಹಿತಿಯನ್ನು ಕೊಡ್ತಾ ಇದ್ರು. ಕಮಾರ್, ಈಗ ಒಂದು ವಿಚಾರವನ್ನು ಗಮನಿಸಿದ್ವಿ, ಇಲ್ಲಿ ಲೋಕಾಯುಕ್ತ ದೂರನ್ನು ನಕಲು ಮಾಡಿದ್ದಾರೆ ಅಂತೇಳಿ. ಏನದು? ನಾಗೇಂದ್ರ ಬಾಬು, ಏನು ಲೋಕಾಯುಕ್ತ ದೂರನ್ನು ಕೊಡಲಾಗಿತ್ತು, ಲೋಕಾಯುಕ್ತ ದೂರನ್ನು ನಕಲು ಮಾಡಿಕೊಂಡು ಈ ರೀತಿ ಒಂದು ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಅಂತ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇತ್ತು. ತನಿಖೆ ನಡೆದಾಗ ತನಿಖೆಯಲ್ಲಿರುವಂಥ ಮಾಹಿತಿ ಕೂಡ ಇನ್ನೂರಿಗೆ ಬಹಿರಂಗ ಆಗಿರಲಿಲ್ಲ. ಯಾವುದೇ ರೀತಿ ಏನಂದರೆ ನ್ಯಾಯಾಲಯಕ್ಕೂ ಕೂಡ ಲೋಕಾಯುಕ್ತ ತನಿಖೆಯಿಂದ ಏನಾಗಿದೆ ಅನ್ನೋದು ಕೂಡ ಸಲ್ಲಿಕೆ ಆಗಿರಲ್ಲ. ಇಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಿರುವಂಥ ಮಾಹಿತಿಗಳನ್ನು ನಕಲು ಮಾಡಿ ಕಳಿಸಿದ್ರೆ ಈ ಒಂದು ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಏನಂತಾರೆ ದಾರಿ ತಪ್ಪಿಸೋ ಕೆಲಸಗಳನ್ನ ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ವಾದಗಳನ್ನು ದುಷ್ಯಂತ್ ದಾವೆ ಅವರು ಮುಂದಿಡ್ತಾ ಇದ್ದಾರೆ. ಪ್ರಮುಖವಾಗಿ ಏನಂತಂದರೆ ಯಾವುದೇ ಕಾರಣಕ್ಕೂ ಇದು CBIಗೆ ವಹಿಸಬಾರ್ದು ಅನ್ನೋದಕ್ಕೆ ಪೂರಕವಾಗಿ ದುಷ್ಯಂತ್ ದಾವೆ ಅವರು ಸಾಕಷ್ಟು ಈಗ ಮಾಹಿತಿಗಳನ್ನ ಸುದೀರ್ಘವಾಗಿ ಸರ್ಕಾರದ ಮುಂದಿರುತ್ತದೆ. ಇನ್ನೊಂದು ಮಹತ್ವದ ಏನಂತಾರೆ, ಈಗಷ್ಟೇ ಅಂದರೆ ಲೋಕಾಯುಕ್ತ ಪೊಲೀಸರು ಕೂಡ ಈಗಲೇ ಹೈಕೋರ್ಟ್ಗೆ ಕೂಡ ಬಂದಿದ್ದು ಪ್ರಮುಖವಾದಂಥ ದಾಖಲೆಯನ್ನು ಕೂಡ ಇನ್ನೊಂದಷ್ಟು ತೆಗೆದುಕೊಂಡು ಬಂದಿದ್ದಾರೆ. ಅವರು ಕೂಡ ಮಧ್ಯಾಹ್ನದ ಬಳಿಕ ಹೈಕೋರ್ಟ್ಗೆ ಸಲ್ಲಿಸುವಂಥ ಸಾಧ್ಯತೆ ಕೂಡ ಈಗ ಇದೆ. ನಾಗೇಂದ್ರ ಬಾಬು, ಓಕೆ ಕುಮಾರ್, ಈಗ ನೋಡಿ, ಒಂದು ಕಡೆ ಅರ್ಜಿಯನ್ನು ವಜಾಗೊಳಿಸೋದಕ್ಕೆ ಏನಿದೆ ಆ ಗ್ರೌಂಡ್ಸ್ ಪಾಯಿಂಟ್ಗಳನ್ನು ಇಡ್ತಿದ್ದಾರೆ. ಈ ವಾದ ಪ್ರತಿವಾದವನ್ನು ಆಲಿಸ್ತಾ ಇದ್ದೀರಿ, ಏನಾಗ್ಬೋದು? ನಾಗೇಂದ್ರ ಬಾಬು, ಏನು ಈಗಾಗಲೇ ವಾದ ಪ್ರತಿವಾದ ಆಲಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಂತಾರೆ, ಸರ್ಕಾರಿ ವಕೀಲರಿಗೆ ಒಂದು ಕಾನೂನು ಅಭಿಪ್ರಾಯವನ್ನು ಮಂಡಿಸುವುದಕ್ಕೆ ಸಮಯಾವಕಾಶ ಕೇಳಿದ್ರು. ಆ ಕಾನೂನು ಅಭಿಪ್ರಾಯವನ್ನು ಕೂಡ ಇವತ್ತೇ ನಾವು ಮಂಡಿಸಬೇಕು ಅನ್ನುವಂಥದ್ದು ಈಗಾಗಲೇ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಹೀಗಾಗಿ ಇವತ್ತು ಸುದೀರ್ಘವಾಗಿ ಸಂಜೆವರೆಗೂ ಕೂಡ ಇದು ವಾದ ಪ್ರತಿವಾದ ನಡೆಯುವ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಏನಂತಾರೆ, ಸ್ನೇಹಮಯಿ ಕೃಷ್ಣ ಪರವಾಗಿರುವಂಥ ವಕೀಲರು ತಮ್ಮ ವಾದವನ್ನು ಮುಂದಿಟ್ಟಿದ್ದಾರೆ. ಈಗ ಏನು ಜಮೀನಿನ ಮೂಲ ಮಾಲೀಕರಿದ್ದರು ದೇವರಾಜ್ ಅವರು, ಅವರ ಪರ ವಕೀಲರು ಈಗ ದುಷ್ಯಂತ್ ದಾವೆ ಅವರು ವಾದ ಮಂಡಿಸ್ತಾರೆ. ಅದರ ಬಳಿಕ ಏನಂತಾರೆ, ಸರ್ಕಾರದ ವಕೀಲರು ತಮ್ಮ ಕಾನೂನು ಅಭಿಪ್ರಾಯ ಮಂಡಿಸಬೇಕಾಗುತ್ತೆ. ಸಿದ್ದರಾಮಯ್ಯ ಪರ ವಕೀಲರು ಕೂಡ ಈ ಎಲ್ಲ ವಾದಗಳಿಗೆ ಪ್ರತಿವಾದವನ್ನು ಮಂಡಿಸಬೇಕಾಗುತ್ತೆ. ಹೀಗಾಗಿ ಇವತ್ತು ಸಂಜೆಯೇ ಏನಂತಾರೆ, ಸಂಜೆವರೆಗೂ ಕೂಡ ಸುದೀರ್ಘವಾದ ವಾದ ಪ್ರತಿವಾದಗಳು ನಡೆಯುವ ಸಾಧ್ಯತೆಗಳಿದ್ದು ಇವತ್ತೇ CBI ತನಿಖೆಗೆ ಆದೇಶ ಆಗುತ್ತೋ ಅಥವಾ ಇಲ್ವೋ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಆಗ್ತಿಲ್ಲ. ಅದರ ಜೊತೆ ಏನು ಮಧ್ಯಾಹ್ನದ ಬಳಿಕ ಏನಂತಾರೆ, ಮಧ್ಯಾಹ್ನದ ಬಳಿಕ ಕೂಡ ಮುಂದುವರಿದ ಸಾಧ್ಯತೆಗಳಿದ್ದು ಏನು ಸಿದ್ದರಾಮಯ್ಯ ಪರ ವಕೀಲರು ಯಾವ ರೀತಿ ಒಂದು ವಾದ ಪ್ರತಿವಾದವನ್ನು ಮುಂದಿಡ್ತಾರೆ ಅನ್ನೋದ್ರ ಮೇಲೆ ಈಗ ಮುಂದಿನ ಭವಿಷ್ಯ ನಿರ್ಧಾರವಾಗಲಿದೆ. ನಾಗೇಂದ್ರ ಬಾಬು, ಓಕೆ ಕುಮಾರ್, ಮತ್ತೆ ಸಂಪರ್ಕ ಮಾಡ್ತೀವಿ. ಒಂದು ಕಡೆ ವಾದ ಪ್ರತಿವಾದ ಆಲಿಸ್ತಾ ಇದೆ ಧಾರವಾಡದ ಹೈಕೋರ್ಟ್ನ ಪೀಠ. ಬಹಳ ಕುತೂಹಲ ಕೇಳಿಸ್ತಾ ಇದೆ. ಒಂದು ಕಡೆ CBIಗೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಲೋಕಾಯುಕ್ತ ಪೊಲೀಸರಿಗೆ ನೀಡಿದ್ದ ದೂರು ನಕಲು ಮಾಡಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಎಂದು ಕೃಷ್ಣ ಸಲ್ಲಿಸಿದ್ದಾರೆ. ದೇವರಾಜ ಪರ ವಕೀಲ ದುಷ್ಯಂತ್ ದಾವೆ ಅವರು ವಾದವನ್ನು ಮಂಡಿಸ್ತಾ ಇರೋದು. ಲೋಕಾಯುಕ್ತ ಪೊಲೀಸರಿಗೆ ಕೊಟ್ಟಿದ್ದ ದೂರು ನಕಲು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ ನಕಲು ಮಾಡಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಅಂತೇಳಿ ಕೃಷ್ಣ ಸಲ್ಲಿಸಿದ್ದಾರೆ. ದುಷ್ಯಂತ್ ದಾವೆ ಅವರ ವಾದ ಇದು. ನೋಡಿ, ಒಂದಷ್ಟು ಪ್ರತಿವಾದವನ್ನು ಮಂಡಿಸ್ತಾ ಇರುವಂತಹ ದುಷ್ಯಂತ್ ದಾವೆ ಅವರು ಆರಂಭದಲ್ಲೇ ಹೇಳ್ತಾರೆ, ಈ ಒಂದು ಅರ್ಜಿಯನ್ನು ವಜಾಗೊಳಿಸೋದಕ್ಕೆ ತುಂಬ ಗ್ರೌಂಡ್ಸ್ ಇದೆ, ಆ ಪಾಯಿಂಟ್ಗಳೆಲ್ಲ ಹೇಳ್ತೀವಿ ಅಂತ ಅವರು ಒಂದೊಂದೇ ಪಾಯಿಂಟ್ಗಳನ್ನು ಹೇಳ್ತಿದ್ದಾರೆ. ನಮ್ಮ ಪ್ರತಿನಿಧಿ ದೇವಿ ಕಮಾರ್ ಮಾಹಿತಿಯನ್ನು ಕೊಡ್ತಾ ಇದ್ರು. ಕಮಾರ್, ಈಗ ಒಂದು ವಿಚಾರವನ್ನು ಗಮನಿಸಿದ್ವಿ, ಇಲ್ಲಿ ಲೋಕಾಯುಕ್ತ ದೂರನ್ನು ನಕಲು ಮಾಡಿದ್ದಾರೆ ಅಂತೇಳಿ. ಏನದು?
ನಾಗೇಂದ್ರ ಬಾಬು ಏನು ಲೋಕಾಯುಕ್ತ ದೂರನ್ನು ಕೊಡಲಾಗಿತ್ತು, ಲೋಕಾಯುಕ್ತ ದೂರನ್ನು ನಕಲು ಮಾಡಿಕೊಂಡು ಈ ರೀತಿ ಒಂದು ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಅಂದರೆ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇತ್ತು. ತನಿಖೆ ನಡೆದಾಗ ತನಿಖೆಯಲ್ಲಿರುವಂಥ ಮಾಹಿತಿ ಕೂಡ ಇನ್ನೂರಿಗೆ ಬಹಿರಂಗ ಆಗಿರಲಿಲ್ಲ. ಯಾವುದೇ ರೀತಿ ಏನಂದರೆ ನ್ಯಾಯಾಲಯಕ್ಕೂ ಕೂಡ ಲೋಕಾಯುಕ್ತ ತನಿಖೆಯಿಂದ ಏನಾಗಿದೆ ಅನ್ನೋದು ಕೂಡ ಸಲ್ಲಿಕೆ ಆಗಿರಲಿಲ್ಲ. ಇಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಿರುವಂಥ ಮಾಹಿತಿಗಳನ್ನು ನಕಲು ಮಾಡಿ ಕಳಿಸಿದ್ರೆ ಈ ಒಂದು ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಏನಂತಾರೆ ದಾರಿ ತಪ್ಪಿಸೋ ಕೆಲಸಗಳನ್ನ ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ವಾದಗಳನ್ನು ದುಷ್ಯಂತ್ ಅವೇರು ಮುಂದಿಡ್ತಾ ಇದ್ದಾರೆ. ಪ್ರಮುಖವಾಗಿ ಏನಂತಂದರೆ ಯಾವುದೇ ಕಾರಣಕ್ಕೂ ಇದು CBIಗೆ ವಹಿಸಬಾರ್ದು ಅನ್ನೋದಕ್ಕೆ ಪೂರಕವಾಗಿ ದುಷ್ಯಂತ್ ದವೆಯವರು ಸಾಕಷ್ಟು ಈಗ ಮಾಹಿತಿಗಳನ್ನ ಸುದೀರ್ಘವಾಗಿ ಸರ್ಕಾರದ ಮುಂದಿಡ್ತಾ ಇದ್ದಾರೆ. ಇನ್ನೊಂದು ಮಹತ್ವದ ಏನಂದರೆ ಈಗಷ್ಟೇ ಏನಂದರೆ ಲೋಕಾಯುಕ್ತ ಪೊಲೀಸರು ಕೂಡ ಈಗಲೇ ಹೈಕೋರ್ಟ್ಗೆ ಕೂಡ ಬಂದಿದ್ದು ಪ್ರಮುಖವಾದಂಥ ದಾಖಲೆಯನ್ನು ಕೂಡ ಇನ್ನೊಂದಷ್ಟು ತೆಗೆದುಕೊಂಡು ಬಂದಿದ್ದಾರೆ. ಅವರು ಕೂಡ ಮಧ್ಯಾಹ್ನದ ಬಳಿಕ ಹೈಕೋರ್ಟ್ಗೆ ಸಲ್ಲಿಸುವಂಥ ಸಾಧ್ಯತೆ ಕೂಡ ಈಗ ಇದೆ ನಾಗೇಂದ್ರ ಬಾಬು. ಓಕೆ ಕುಮಾರ್, ಈಗ ನೋಡಿ, ಒಂದು ಕಡೆ ಅರ್ಜಿಯನ್ನು ವಜಾಗೊಳಿಸೋದಕ್ಕೆ ಏನಿದೆ ಆ ಗ್ರೌಂಡ್ಸ್ ಪಾಯಿಂಟ್ಗಳನ್ನು ಇಡ್ತಿದ್ದಾರೆ. ಈ ವಾದ ಪ್ರತಿವಾದವನ್ನು ಆಲಿಸ್ತಾ ಇದ್ದೀರಿ, ಏನಾಗ್ಬೋದು? ನಾಗೇಂದ್ರ ಬಾಬು ಏನು ಈಗಾಗಲೇ ವಾದ ಪ್ರತಿವಾದ ಆಲಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಂತಾರೆ ಸರ್ಕಾರಿ ವಕೀಲರಿಗೆ ಒಂದು ಕಾನೂನು ಅಭಿಪ್ರಾಯವನ್ನು ಮಂಡಿಸುವುದಕ್ಕೆ ಸಮಯಾವಕಾಶ ಕೇಳಿದ್ರು. ಆ ಕಾನೂನು ಅಭಿಪ್ರಾಯ ಕೂಡ ಇವತ್ತೇ ನಾವು ಮಂಡಿಸಬೇಕು ಅನ್ನೋಂಥದ್ದು ಈಗಾಗಲೇ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಹೀಗಾಗಿ ಇವತ್ತು ಸುದೀರ್ಘವಾಗಿ ಸಂಜೆವರೆಗೂ ಕೂಡ ಇದು ವಾದ ಪ್ರತಿವಾದ ನಡೆಯುವ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಏನಂತಾರೆ ಸ್ನೇಹಮಯಿ ಕೃಷ್ಣ ಪರವಾಗಿರುವಂಥ ವಕೀಲರು ತಮ್ಮ ವಾದವನ್ನು ಮುಂದಿಟ್ಟಿದ್ದಾರೆ. ಈಗ ಏನು ಜಮೀನಿನ ಮೂಲ ಮಾಲೀಕರಿದ್ದರು ದೇವರಾಜ್ ಅವರು, ಅವರ ಪರ ವಕೀಲರು ಈಗ ದುಷ್ಯಂತ್ ಅವೇರು ವಾದ ಮಂಡಿಸ್ತಾರೆ. ಅದರ ಬಳಿಕ ಏನಂತಾರೆ ಸರ್ಕಾರದ ವಕೀಲರು ತಮ್ಮ ಕಾನೂನು ಅಭಿಪ್ರಾಯ ಮಂಡಿಸಬೇಕಾಗುತ್ತೆ. ಸಿದ್ದರಾಮಯ್ಯ ಪರ ವಕೀಲರು ಕೂಡ ಈ ಎಲ್ಲ ವಾದಗಳಿಗೆ ಪ್ರತಿವಾದವನ್ನು ಮಂಡಿಸಬೇಕಾಗುತ್ತೆ. ಹೀಗಾಗಿ ಇವತ್ತು ಸಂಜೆಯೇ ಏನಂತಾರೆ ಸಂಜೆವರೆಗೂ ಕೂಡ ಸುದೀರ್ಘವಾದ ವಾದ ಪ್ರತಿವಾದಗಳು ನಡೆಯುವ ಸಾಧ್ಯತೆಗಳಿದ್ದು ಇವತ್ತೇ CBI ತನಿಖೆಗೆ ಆದೇಶ ಆಗುತ್ತೋ ಅಥವಾ ಇಲ್ವೋ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಆಗ್ತಿಲ್ಲ. ಅದ್ರ ಜೊತೆ ಏನು ಮಧ್ಯಾಹ್ನದ ಬಳಿಕ ಏನಂತಾರೆ ಮಧ್ಯಾಹ್ನದ ಬಳಿಕ ಕೂಡ ಮುಂದುವರಿದ ಸಾಧ್ಯತೆಗಳಿದ್ದು ಏನು ಸಿದ್ದರಾಮಯ್ಯ ಪರ ವಕೀಲರು ಯಾವ ರೀತಿ ಒಂದು ವಾದ ಪ್ರತಿವಾದವನ್ನು ಮುಂದಿಡ್ತಾರೆ ಅನ್ನೋದ್ರ ಮೇಲೆ ಈಗ ಮುಂದಿನ ಭವಿಷ್ಯ ನಿರ್ಧಾರವಾಗಲಿದೆ ನಾಗೇಂದ್ರ ಬಾಬು. ಓಕೆ ಕುಮಾರ್, ಮತ್ತೆ ಸಂಪರ್ಕ ಮಾಡ್ತೀವಿ. ಒಂದು ಕಡೆ ವಾದ ಪ್ರತಿವಾದ ಆಲಿಸ್ತಾ ಇದೆ ಧಾರವಾಡದ ಹೈಕೋರ್ಟ್ನ ಪೀಠ. ಬಹಳ ಕುತೂಹಲ ಕೇಳಿಸ್ತಾ ಇದೆ. ಒಂದು ಕಡೆ CBIಗೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಲೋಕಾಯುಕ್ತ ಪೊಲೀಸರಿಗೆ ನೀಡಿದ್ದ ದೂರು ನಕಲು ಮಾಡಿದ್ದಾರೆ. ನಕಲು ಮಾಡಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಎಂದು ಕೃಷ್ಣ ಸಲ್ಲಿಸಿದ್ದಾರೆ. ದೇವರಾಜ ಪರ ವಕೀಲ ದುಷ್ಯಂತ್ ದಾವೆಯವರು ವಾದವನ್ನು ಮಂಡಿಸ್ತಾ ಇರೋದು. ಲೋಕಾಯುಕ್ತ ಪೊಲೀಸರಿಗೆ ಕೊಟ್ಟಿದ್ದ ದೂರು ನಕಲು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ ನಕಲು ಮಾಡಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಅಂತೇಳಿ ಕೃಷ್ಣ ಸಲ್ಲಿಸಿದ್ದಾರೆ. ದುಷ್ಯಂತ್ ದಾವೆಯವರ ವಾದ ಇದು. ನೋಡಿ, ಒಂದಷ್ಟು ಪ್ರತಿವಾದವನ್ನು ಮಂಡಿಸ್ತಾ ಇರುವಂತಹ ದುಷ್ಯಂತ್ ದಾವೆ ಅವರು ಆರಂಭದಲ್ಲೇ ಹೇಳ್ತಾರೆ ಈ ಒಂದು ಅರ್ಜಿಯನ್ನು ವಜಾಗೊಳಿಸೋದಕ್ಕೆ ತುಂಬ ಗ್ರೌಂಡ್ಸ್ ಇದೆ, ಆ ಪಾಯಿಂಟ್ಗಳೆಲ್ಲ ಹೇಳ್ತೀವಿ ಅಂತ ಅವರು ಒಂದೊಂದೇ ಪಾಯಿಂಟ್ಗಳನ್ನು ಹೇಳ್ತಿದ್ದಾರೆ.